ನಾವ್ ಯಾಕೋ ಓಡ್ತಾ ಇದೀವಿ? ನಾವೇನ್ ಕಳ್ತನ ಮಾಡಿಲ್ವಲ್ಲಪ್ಪ? ನಂಗೆ ಗೊತ್ತಿಲ್ಲಪ್ಪ, ನೀನು ಓಡ್ದಿಲ್ಲ, ಅದಕ್ಕೆ ನಾನು ಕೂಡ ಓಡ್ತಾ ಇದ್ದೇನೆ. ಅಲ್ಲೋಡು, ಡಾನ್ ಓಡ್ ಬರ್ತಾ ಇದ್ದಾನೆ. ಅಯ್ಯೋ ಮೋಟು, ಈ ಸ್ಪೀಡ್ ನಲ್ಲಿ ನಾವ್ ಹೋದ್ರೆ ಅವ್ನು ಹಿಡಿಯಕ್ಕಾಗುತ್ತೇನೋ? ಏನಾದ್ರು ಮಾಡು. ಮಾಡ್ತಾ ಇದೀನಿ ಕಣ, ಖಾಲಿ ಹೋಟೆಲ್ ತಲೆ ಓಡಲ್ಲ. ನೀನೇನಾದ್ರು ಐಡಿಯಾ ಮಾಡೋ ಬೇಗ. ಐಡಿಯಾ ನಾವೇನು ಡಾನ್ ಜೊತೆ ರನ್ನಿಂಗ್ ರಸ ಹೋಗ್ತಾ ಇದೀವಿ. ಅವ್ನು ಹಿಡಿಬೇಕು ಕಣೋ, ಸ್ಪೀಡ್ ಕಡಿಮೆ ಮಾಡು. ಏನ ಮಾಡ್ಲಿ, ಹೋಟೆಲ್ ಬೇರೆ ಇಟ್ಟಿಲ್ಲ, ಜಾಸ್ತಿ ಜೋರಾಗಿ ಓಡ್ಸಕ್ ಆಗ್ತಾ ಇಲ್ಲ ಕಣ. ಐಡಿಯಾ My name is Chingam, Inspector Chingam. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಸರ್ ಇವನೇನ್ ಕತ್ಕೊಂಡ್ ಬಂದಿದ್ದಾನೆ? ಒಬ್ಬ ಮನುಷ್ಯನಿಗೆ ಪುರ್ಪುರಿ ನಗರದಲ್ಲಿ ನೆಲ ಉಳ್ತಿರುವಾಗ ಸಾವಿರಾರು ವರ್ಷಗಳ ಹಿಂದಿನ ಕಾಲದ ಈ ಸೂಪರ್ ಚಿನ್ನ ಶಿಲೆ ಸಿಕ್ಕಿದೆ. ಈ ಮೂರ್ತಿ ಕೋಟಿ ಬೆಲೆ ಬಾಳುತ್ತೆ. ಇವನು ಈ ಮೂರ್ತಿನ ಕದ್ಕೊಂಡು ಎಸ್ಕೇಪ್ ಆಗ್ತಿದ್ದ. ಏನು, ಈ ಮೂರ್ತಿ ಕೋಟಿ ಬೆಲೆ ಬಾಳುತ್ತಾ? ಎಸ್. ಏನು, ಪುರ್ಪುರಿ ನಗರದಲ್ಲಿ ಈ ತರದ್ದು ಬೇಜಾನ್ ಮೂರ್ತಿಗಳು ಸಿಗುತ್ತಾ? ಎಸ್, ಖಂಡಿತ ಇದ್ದೇ ಇರುತ್ತೆ. ನಾವು ಪ್ರಯತ್ನ ಪಡೋಣ ಕಣೋ, ನಾವು ಮೂರ್ತಿಗಳನ್ನ ಹುಡ್ಕೋಣ. ಈ ಐಡಿಯಾ ತುಂಬಾ ಚೆನ್ನಾಗಿದೆ ಕಣ ಬದ್ಲು. ಆಗ ನಾವು ಕೂಡ ಕೋಟ್ಯಾಧಿಪತಿಗಳಾಗ್ಬಿಡ್ತೀವಿ, ಮತ್ತೆ 24 ಗಂಟೆ ಸಮಾಸ ತಿಂತಾ ಇರ್ಬೋದು. ಡಾಕ್ಟ್ರೇ, ಇವರಿಬ್ರು ಅಲ್ಲಿ ನೋಡಿ ಹಳ್ಳ ತೋಡ್ತಾ ಇದಾರೆ. ಹಳ್ಳ ತೋಡ್ತಾ ಇಲ್ಲ ಕಣು, ಏನೋ ವಿಷಯ ಇರ್ಬೇಕು. ಬಾ, ಅದೇನು ಅಂತ ವಿಚಾರಿಸೋಣ. ಮೋಟು ಪತ್ಲು, ನನ್ನ ಪ್ರಾಣಗಳಿದ್ರೆ ಏನ್ ಮಾಡ್ತಾ ಇದ್ದೀರಪ್ಪ ನೀವು? ನಮಗೂ ಹೇಳ್ರು. ಏನಿಲ್ಲ, ನೀವು ಇಲ್ಲಿಂದ ಹೊಟ್ಟೋಗ್ಬಿಡಿ ಬದ್ಲು. ನೋಡಿ, ನೀವು ತುಂಬಾ ಸುಸ್ತಾಗ್ಬಿಟ್ಟಿದ್ದೀರಾ. ನಾವು ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಮತ್ತೀಗ ನಮಗೂ ಹೇಳಿ, ಯಾಕೆ ಹಳ್ಳ ತೋಡ್ತಾ ಇದ್ದೀರಾ ನೀವು? ನಾವು ಹೇಳೋದಿಲ್ಲ ಪತ್ಲು, ನನಗಿನ್ನೂ ತೋಡೋ ಶಕ್ತಿ ಇಲ್ಲ ಕಣ, ಸೊಂಟ ಬಿದ್ದೋಗ್ಬಿಡ್ತು. ನನಗೂ ಬೇಜಾನ್ ಮೈ ಕೈ ನೋವು ಕಣ. ಒಂದ್ ಕೆಲಸ ಮಾಡೋಣ, ಇವ್ರು ಹೆಲ್ಪ್ ತಗೊಳ್ಳೋಣ, ಸಿಕ್ಕಿದ್ರಲ್ಲೆಲ್ಲ ಹಂಚ್ಕೊಳ್ಳೋಣ, ಗೊತ್ತಾಯ್ತಾ? ಸರಿಯಾಗಿದ್ರೆ ನಾವು ನಿಮ್ಮನ್ನ ನಮ್ಮ ಪಾರ್ಟ್ನರ್ ಮಾಡ್ಕೊತೀವಿ ಕಣ್ರಪ್ಪ. ಕೆಳಗೆ ಏನೇನ್ ಪ್ರಾಚೀನ ಶಿಲೆಗಳು ಸಿಗುತ್ತೋ ಅದು ನಾವು ಮಾರ್ಬಿಟ್ಟು ಕೋಟಿ ಹಣ ಸಂಪಾದನೆ ಮಾಡೋಣ. ಕೋಟಿ ಐಟ್ಲಾಗ ಕೋಟಿನ ನಾವೀಗ್ಲೇ ಹಳ್ಳ ತೋಡಕ್ಕೆ ಶುರು ಮಾಡ್ಕೋತೀವಿ. ಈ ಕೆಲಸ ಮಾಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನೀವು ಇದನ್ನ ತಗೊಳ್ಳಿ, ಮತ್ತೆ ನೀವು ಇದನ್ನ ತಗೊಳ್ಳಿ, ನೀವು ಇದನ್ನ ನಡೀರಿ, ಹಳ್ಳ ತೋಡಕ್ ಶುರು ಮಾಡಿ. ನೀನೆಂತ ಬಾಕ್ತಿಯಪ್ಪ ಇಲ್ಲಿ? ಅಯ್ಯೋ, ನನಗೆ ಕೆಲಸ ಮಾಡ್ಸೋದ್ರಲ್ಲಿ ಅನುಭವ ಇದೆ, ಕೆಲಸ ಮಾಡೋದ್ರಲ್ಲಿ ಇಲ್ಲ. ಇಲ್ಲೋಡು, ಬಾಗ್ಲು ಕೆಳಗಡೆ ಖಂಡಿತ ಏನಾದ್ರೂ ಸಿಗುತ್ತೆ. ಇದು ಮೋಟು ಪತ್ಲು ಧ್ವನಿ. ಎಲ್ಲೋದ್ರು ಅವ್ರಿಬ್ರು? ಇದೇನು ಬ್ಯಾಟ್ರಿ ಬೇರೆ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಓ ಮೈ ಗಾಡ್, ಅವ್ರನ್ನ ಯಾವ್ದಾದ್ರು ಪ್ರಾಣಿ ತಿಂದಾಕ್ಬಿಡ್ತಾ? ಇಲ್ಲಿ ಯಾವ ಪ್ರಾಣಿನೂ ಇರೋದಕ್ಕೆ ಸಾಧ್ಯ ಇಲ್ವಲ್ಲ ಡಾಕ್ಟ್ರೆ? ಎಲ್ರು ಹೇಳ್ತಾರೆ ಭೂಮಿ ಒಳಗೆ ಅನಕೊಂಡ ಇರುತ್ತಂತೆ. ಕಾಪಾಡಿ, ಅಯ್ಯೋಪ್ಪ, ಕಾಪಾಡಿ, ಕಾಪಾಡಿ, ಕಾಪಾಡಿ. ಬಿಟ್ಬಿಡು, ಅನಕೊಂಡ ನೋಡು ಮೇಲ್ಗಡೆ ಬರ್ತಾ ಇದೆ. ಅಯ್ಯೋ, ನಾವು ಕೆಸರಲ್ಲಿ ದಬಾಕೊಂಡ್ಬಿಟ್ಟಿದೀವೋ, ಮೊದ್ಲು ನನ್ನ ಬೇಗ ಹೇಳಿ. ಓ ಮೈ ಗಾಡ್, ಕೆಸರ ಇದು. ಆದ್ರೆ ಡಾಕ್ಟ್ರು ಇಲ್ಲಿ ಅನ್ಕೊಂಡ ಇದೆ ಅಂತ ಎದುರಿಸ್ತಾ ಇದ್ದಾನೆ. ಏನ್ ಮಾಡೋದು? ಅಯ್ಯಯ್ಯಪ್ಪ, ಇದು ಜೇಡರ್ ಬಲೆ ಅಲ್ವಾ? ಜೇಡರ್ ಬಲೆನಾ? ಲೇ, ಜೇಡರ್ ಬಲೆ ಇಷ್ಟು ದೊಡ್ಡದಾಗಿ ಎಲ್ಲೋ ಇರುತ್ತೆ. ಈಗ ಏನ್ ಮಾಡಿದಪ್ಪತ್ಲು? ನಾವೇನೋ ಮಾಡಕ್ಕಾಗುತ್ತೆ, ಏನೇ ಮಾಡೋದಿದ್ರು ಆ ಜೇಡರ್ ರಾಣಿ ಮಾಡುತ್ತೆ. ಅಯ್ಯೋ, ನೀವೆಲ್ಲ ಡೋಂಟ್ ವೆರಿ ಮಾಡ್ಕೋಬೇಡಿ. ಸ್ಪೈಡರ್ ಇಂದ ತಪ್ಪಿಸ್ಕೊಳ್ಳೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಮೋಟೋ, ನೀನ್ ಹೋಗಿ ಅದ್ರ ಜೊತೆ ಜಗಳ ಮಾಡೋ, ಹೋಗೋ ಬೇಗ. ನಾನು ಅದ್ರ ಜೊತೆ ಫೈಟ್ ಮಾಡೋದ? ನನ್ನ ಬದುಕ್ಸಕ್ ನೋಡ್ತಿದ್ಯಾ ಇಲ್ಲ ಸಾಯ್ಸಕ್ ಪ್ಲಾನ್ ಮಾಡಿದ್ಯಾ ಏನಾದ್ರು? ಮೋಟೋ, ನೀನ್ ಹೋಗಿ ಫೈಟ್ ಮಾಡಕ್ಕೆ ಶುರು ಮಾಡಿದಾಗ ಅದು ನಿನ್ನ ತಿನ್ನಕ್ ನೋಡುತ್ತೆ.
ಮತ್ ಅದು ತನ್ನ ಊಟನ ಮೆತ್ತಿಗೆ ತಿನ್ನುತ್ತಂತೆ. ಆ ಟೈಮ್ ನೋಡ್ಕೊಂಡು ನಾವು 3 ಜನ ತಪ್ಪಿಸ್ಕೊಂಡು ಓಡಾಡ್ಬಿಡ್ತೀವಿ. ಹೋಗಿ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲಾಣೆ ಮೋಟು ನೀನು ಅಮರ ಆಗ್ತೀಯ ಕಣೋ. ನಿನ್ನ ಪ್ರತಿಮೆನ ಪುರ್ಪುರ ನಗರ ಮಧ್ಯದಲ್ಲಿ ಇಡ್ತೀವಿ. ಮೋಟು ಯಾಕೆ ಹೋಗ್ಬೇಕು? ನೀವೇ ಹೋಗಕ್ಕಾಗಲ್ವಾ? ಯಾಕಂದ್ರೆ ಶಿಲೆಗಳನ್ನ ಹುಡ್ಕೋ ಪ್ಲಾನ್ ನಿಮ್ದಾಗಿತ್ತಲ್ವಾ? ಅಯ್ಯಪ್ಪ, ಕೋಟಿ ಅಂದ್ ಕೂಡಲೇ ನೀವು ಕೂಡ ಬಾಯ್ ಬಿಟ್ಟಿಲ್ವಾ? ಸರಿಯಾಗಿ ಹೇಳಿದೆ ಮೋಟು. ಸತ್ಯ ಜೇಡರ್ ಬಲಿಂದ ತಪ್ಪಿಸ್ಕೊಬಿಟ್ವಲ್ಲ, ಈಗ ಆರಾಮಾಗಿ ಮೂರ್ತಿ ಹುಡ್ಕೋಣ. ಇದೇನಪ್ಪ ಸೌಂಡು? ಯಾವ ಕಡೆಯಿಂದ ಬರ್ತಿದ್ಯಾ? ನನ್ಗನ್ಸುತ್ತೆ ಸುರಂಗದೊಳಗಿಂದ ಯಾವ್ದೋ ನಮ್ಮ ನಿಂಬಾಲಿಸ್ಕೊಂಡ್ ಬರ್ತಿದೆ ಅಂತ. ಓ ಮೈ ಗಾಡ್, ಎಲ್ಲರೂ ಓಡಿ! ಅನಕೊಂಡ ಇಸ್ ಕಮಿಂಗ್! ಅಪ್ಪ ಅಮ್ಮ, ನನ್ನ ಕಾಪಾಡಿ! ಅಯ್ಯೋ, ಈಗ ಏನ್ ಮಾಡ್ಲಪ್ಪ ನಾನು? ಮಣ್ಣ ಕಾಪಾಡಿ! ಇದು ಅನ್ಕೊಂಡ ಸೌಂಡ್ ಅಲ್ಲ, ಇದು ಕೊಲ್ಬಂಡೆಗಳ ಸುರಿಬೇಡ. ಓಡಿ ಓಡಿ! ಅಯ್ಯೋ, ಬರ್ತಾ ಇದೆ, ಮೊದಲೇ ನಿಂತ್ಕೊಂಡ್ಬಿಟ್ಟಿದೆ. ಏನ್ ಮಾಡೋದು? ವಾಪಸ್ ಓಡಿ! ಏನಾಯ್ತು? ಏನ್ರ ಇದು? ಈ ದೊಡ್ಡ ಬಂಡೆ ನಮ್ಮ ಹಿಂದೆನೆ ಬರ್ತಿದ್ಯಲ್ಲೋ, ಓಡ್ರ! ಓಡು ಅಂತ ಯಾಕೋ ಹೇಳ್ತಾ ಇದ್ಯಾ? ಅಷ್ಟೊತ್ತಿಂದ ನಾವು ನಿಂತ್ಕೊಂಡಿದ್ದೀವ, ಓಡ್ತಾನೆ ಇಲ್ವಾ? ಅಯ್ಯ, ಅಲ್ಲಿ ನೋಡ್ರು, ಚಿನ್ನದ ಮೂರ್ತಿ ಇಟ್ಟಿದ್ದಾರೆ. ನಾವು ಕೋಟ್ಯಾಧಿಪತಿಗಳಾಗ್ಬಿಟ್ವಿ. ಅದ್ರ ಹತ್ರ ಹೋಗೋದು ತುಂಬಾ ಕಷ್ಟ ಅನ್ಸುತ್ತೆ. ಏನಾದ್ರು ಒಂದು ಟ್ರಿಕ್ಸ್ ಮಾಡಿರ್ತಾರೆ. ಮೂರ್ತಿ ಎತ್ತದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಈಗ ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ಮೋಟು ಪತ್ಲು, ನೀವು ಆ ಮೂರ್ತಿ ಹತ್ರ ಹೋಗಿ ಅದನ್ನ ತಗೊಂಬನ್ನಿ. ಅಲ್ಲ, ಇದು ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು? ಬೇಡ, ಬಿಡಲ್ಲ ನಿಮ್ಮನ್ನ. ನಮ್ಮನ್ನ ಗಾಳಿಪಟ ಮಾಡ್ಬಿಟ್ರ. ಡಾಕ್ಟರ್ನ ಗಾಳಿಪಟ ಬಿಡೋದ್ರಲ್ಲಿ ನಂಗೆ ಫಸ್ಟ್ ಟೈಮ್ ಖುಷಿ ಆಗ್ತಿದೆ, ಸಖತ್ ಖುಷಿ ಆಗ್ತಿದೆ. ಸ್ಟಾರ್ಟ್ ಮಾಡಿ. ಪಟ ಪಟ ಹಾರೋ ಗಾಳಿಪಟ. ಈಗ ನೋಡಿ, ಇವ್ರು ಹೋಗ್ಬಿಟ್ಟು ಅದನ್ನ ತಗೊಂಡ್ಬರ್ತಾರೆ. ಹೋಗ್ರಪ್ಪ ಮೋಟು ಪತ್ಲು. ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ, ನಿಮ್ಮಿಬ್ಬರಿಗೆ ಏನಾರು ತಿಕ್ಲು ಹಿಡ್ದಿದ್ಯೇನೋ? ಕೆಳಗಿಳಿಸ್ರ ನಮ್ನ. ಇಲ್ಲ. ಬಿಡಿಸ್ಲೋ. ನಿಮ್ಮಿಬ್ಬರಿಗೂ ಕೊಡದ ಇಲ್ಲ. ಈ ಮೂರ್ತಿನ ಮಾರ್ಬಿಟ್ಟು ನಾ ಇಬ್ರೇ ಹಂಚ್ಕೋತೀವಿ, ನಿಮಗ್ ಮಾತ್ರ ಕೊಡಲ್ಲ. ಅಯ್ಯೋ, ಎಲ್ಲ ಉದುರ್ಕೊತಾ ಇದ್ದಲ್ವ, ಓಡ್ರ! ಯಾರಾದ್ರೂ ಕಾಪಾಡಿ! ಅಯ್ಯಪ್ಪ, ಅಯ್ಯೋ, ಇದಾಕ್ ನಮ್ ಹಿಂದಿನ ಬರ್ತಾ ಇದೆಯಲ್ಲ ಆಗ್ಲಿಂದ. ಅಯ್ಯೋ, ಬೇಗ ಜಾರ್ಕೊಂಡು ಹೋಗ್ರು. ಪ್ಲೀಸ್ ಯಾರಾದ್ರೂ ಕಾಪಾಡಿ! ಇದು ಆಗ್ಲಿಂದ ಹೆಂಗೋ ಬರ್ತಾ ಇದೆ. ನಾವು ಜಾರ್ಕೊಂಡು ಹೋಗ್ತಾ ಇದ್ದೀವಿ. ಏಯ್ ಬಂಡೆ, ನಮ್ಮನ್ನ ಸಾಯಿಸ್ದೆ ಬಿಡಲ್ಲ ಕಣ್ರು. ಯಪ್ಪ, ಬಚಾವದ ಮೂರ್ತಿ ಎಲ್ಲೋ? ಯಾರ ಹತ್ರ ಇದೆ? ಜೀವ ಉಳಿಸ್ಕೊಳ್ಳೋ ಬೈದಲ್ಲಿ ಮೂರ್ತಿಯನ್ನ ಎಲ್ಲಿ ಬಿಟ್ಬಿಟ್ವ ಗೊತ್ತಾಗ್ತಾನೆ ಇಲ್ಲ ಕಣೋ. ನಾವು ಬದುಕಿದ್ವಲ್ಲ, ಅದು ಖುಷಿ ಪಡ್ರು. ಮೋಟು, ನಾವು ಹೊರ್ಗೋಕೆ ಗೇಟ್ ಬಾಗಲ ಇಲ್ವಲ್ಲೋ, ಹೆಂಗ್ ಹೋಗೋದು? ಖಾಲಿ ಹೋಟೆಲ್ ತಲೆ ಓಡಲ್ಲ ಕಣ. ನಂಗಾಗ್ಲೇ ಸಾಕಾಗೋಗ್ಬಿಟ್ಟಿದೆ. ನೀ ನೋಡೋ, ನಾವು ಭೂಮಿಯಿಂದ ತುಂಬಾ ಕೆಳಗೇನಿಲ್ಲ, ಹತ್ರದಲ್ಲೇ ಇದ್ದೀವಿ. ಮೇಲ್ಗಡೆ ಕೊರೆದ್ಬಿಟ್ಟು ಹೋಗ್ಬಿಡ್ಬೋದು. ಆದ್ರೆ ಹೆಂಗ ಕೊರಿಯೋದು? ನಾನಿರೋದೇನಿಕ್ರು? ಜೈ ಶಂಭುಲಿಂಗ. ನಾವ್ ಯಾವ್ದೋ ನಿಧಿರ ಜಾಗಕ್ಕೆ ಬಂದ್ಬಿಟ್ಟೆ. ಇಲ್ಲಿ ನೋಡು, ಪುರಾತನ ಕಾಲದ ವಸ್ತುಗಳು, ನಮ್ ತರ ಬಟ್ಟೆ, ನಮ್ ತರನೇ ಸಾಮಾನು. ಹೌದು, ನಾವ್ ಯಾರದೋ ಮನೆಗೆ ಬಂದ್ಬಿಟ್ಟಿದೀವಿ. ನೋಡು, ನಮ್ಮನೇಲಿರೋ ತರ ಐಟಮ್ಗಳೆಲ್ಲ ಇಲ್ಲೂ ಇದೆ. ಒಳ್ಳೆ ಮಜಾ ಅಲ್ವಾ? ಅಯ್ಯೋ ಇಲ್ಲ ಕಣೋ, ಇದು ಸ್ವಲ್ಪ ಹಳೆ ತರ ಕಾಣ್ತಾ ಇದೆ. ಇರು, ಇದು ಯಾರ್ದು ಅಂತ ಈಗ್ಲೇ ಕಂಡಿಡ್ದು ಬಿಡೋಣ. ಅಲ್ಲಿ ನೋಡು, 1000 ವರ್ಷಗಳ ಹಿಂದಿನ ಫೋಟೋ ಇದೆ. ನೋಡಪ್ಪತ್ತು. ತೇಲಿಕೆ ಇಲ್ಲಿ ನೋಡು, ಇದು ಆ ಬಚ್ಚಲ್ ಮುಖನ್ ತಾತನ ಫೋಟೋ ಅನ್ಸುತ್ತೆ. ಶುಭಾಶಯಗಳು ಕಣ. ನೋಡು, ನಾವು ನಿನ್ನ ಮುತ್ತಾತು ನೋಡಕ್ಬಿಟ್ಟಿದ್ದೀವಿ.
ಅಯ್ಯೋ ಇದು ನಮ್ಮ ಮುತ್ತಾತನ ಕಾಲದ ಮನೆ ಎಲ್ಲ ಕಣ್ರೋ, ಅವ್ರ ಫೋಟೋನೂ ಅಲ್ಲ ಇದು. ಇದು ನನ್ನ ಫೋಟೋ ಮತ್ತಿದು ನನ್ನ ಮನೆ. ಹೆಂಗಿದೆ ನೋಡಿ ಅಲ್ವಾ? ನೀವು ಇದನ್ನ ಬಾಂಬ್ ಹಾಕ್ಬಿಟ್ಟು ಹಾಳು ಮಾಡ್ಬಿಟ್ರೆ ನಿಮ್ಮನ್ನ ನಾನು ಇವತ್ತು ಸುಮ್ಮನೆ ಬಿಡ್ತೀನಾ? ಬಿಡಲ್ಲ.